ಎಲೆಕ್ಟ್ರೋಲ್ ಬಾಂಡ್ಗಳ ಮತ್ತೊಂದು ಕರ್ಮಕಾಂಡ ಬಟಾ ಬಯಲಾಗಿದೆ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದು. ಲಾಭ ಇರುವ ಸಂಸ್ಥೆಗಳು ಕಂಪನಿಗಳು ದೇಣಿಗೆ ಕೊಡಬಹುದು. ಒಂದು ಮಾರ್ಪಾಟು ಕೂಡ ಆಗಿತ್ತು ಎಲೆಕ್ಟ್ರೋಲ್ ಬಾಂಡ್ಗಳ ವಿಚಾರದಲ್ಲಿ. ಲಾಭ ಇಲ್ಲದೇ ಇದ್ದರೂ ಕೊಡಬಹುದಾಗಿತ್ತು ಅಂತ. ಲಾಭ ಇಲ್ಲ ಅಂತ ಹೇಳಿದ್ರೆ ನಷ್ಟ ಇದ್ದರೂ ಕೊಡು ಅಂತ. ಇದರ ಅರ್ಥ ನಷ್ಟ ಇರೋ ಕಂಪನಿಯಿಂದ ಯಾರಿಗೂ ಹಣ ಬರಲ್ಲ. ಅರ್ಥಾತ್ ನಷ್ಟದ ಕಂಪನಿ ಆದರೂ ನೀನು ಕೊಡಬಹುದು ಅಂತ ಕೆಲವು ತಿದ್ದುಪಡಿಗಳನ್ನು ಮಾಡಿಕೊಂಡ್ರು, ಅಮೆಂಡ್ಮೆಂಟ್ಗಳನ್ನು ಮಾಡಿಕೊಂಡ್ರು. ತದನಂತರದಲ್ಲಿ ಏನಾಯಿತು ಅಂದರೆ ಶೆಲ್ ಕಂಪನಿಗಳಿಂದನೂ ಕೂಡ ಹಣ ಬಂದಿದೆ ಅಂತ ಮಾಹಿತಿಗಳಿವೆ. ಶೆಲ್ ಕಂಪನಿ ಅಂದರೆ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂಥ ಕಂಪನಿಗಳು. ಜಸ್ಟ್ ಫಾರ್ ದ ನೇಮ್ ಸೇಕ್, ಹೆಸರಿಗೆ ಮಾತ್ರ ನೋಂದಣಿಯಾಗಿರ್ತವೆ, ಯಾವುದೋ ಒಂದು ವಿಳಾಸವನ್ನು ಕೊಟ್ಟಿರ್ತಾರೆ. ಅಂಥ ಕಂಪನಿ ಲಾಸ್ ತೋರಿಸಿ ತೆರಿಗೆಯ ಲಾಭವನ್ನು ಮಾಡ್ಕೊಳ್ಳೋಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ. ಲಾಸ್ ತೋರಿಸ್ತಾ ಇರ್ತಾರೆ. ಒಂದು ಕಂಪ್ನಿ ಇದೆ, ಲಾಸ್ ಆಗಿಬಿಟ್ಟಿದ್ರಿಂದ ತೆರಿಗೆ ವಂಚನೆ ಮಾಡೋ ಉದ್ದೇಶ ಇರುತ್ತೆ. ಅದನ್ನು ಶೆಲ್ ಕಂಪನಿಗಳು ಅಂತ ಕರೀತಾರೆ. ತೆರಿಗೆ ವಂಚನೆ ಉದ್ದೇಶದಿಂದನೇ ಒಂದು ರೀತಿಯಲ್ಲಿ ಅಸ್ತಿತ್ವದಲ್ಲಿಲ್ಲದಂಥ ಕಂಪನಿಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಇವರು ಟ್ಯಾಕ್ಸನ್ನು ವಂಚಿಸ್ತಾ ಇರ್ತಾರೆ. ಈ ರೀತಿ ಕಂಪನಿಗಳಿಂದಲೂ ದೇಣಿಗೆ ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಲಾಭ ಆಗಿಲ್ಲಪ್ಪ, ಆ ಕಂಪನಿಗಳಿಂದನೂ ದೇಣಿಗೆ ಹೋಗಬಹುದು ಅಂತ ಇವರೇ ಮಾಡಿದಂಥ ಮಾರ್ಪಾಟಿತ್ತು. ಸೊ ಹಾಗಾಗಿ ಇಲ್ಲೇನಾಗಿದೆ, ಲಾಭ ಇಲ್ಲದಿದ್ದರೆ ಒಂದು ಮನೆಯಲ್ಲಿ ಅವ್ರಿಗೇ ನಷ್ಟ ಇದ್ದು, ಅವ್ರಿಗೇ ಊಟ ಇಲ್ಲ, ಬಾಡಿಗೆ ಕಟ್ಟೋಕ್ಕಿಲ್ಲ, ಅವ್ರಿಗೇ ಪೆಟ್ರೋಲ್ಗಿಲ್ಲ, ಗ್ಯಾಸ್ಗಿಲ್ಲ, ಎಲೆಕ್ಟ್ರಿಸಿಟಿಗಿಲ್ಲ ಅಂತ ಹೇಳಿದಾಗ ಅವ್ರು ಪಕ್ಕದ ಮನೆಗೆ ಏನು ಕೊಡ್ತಾರೆ? ಬೇರೆಯವ್ರಿಗೆ ಏನು ಕೊಡ್ತಾರೆ? ಅವರು ಏನೂ ಕೊಡೋಕ್ಕಾಗಲ್ಲ ತಾನೆ. ವಾಸ್ತವ ಇದು. ಒಬ್ಬ ಕಾಮನ್ ಮ್ಯಾನ್ ಕಾಮನ್ ಸೆನ್ಸ್ ಇಟ್ಕೊಂಡು ಲೆಕ್ಕಾಚಾರ ಹಾಕ್ಬಿಟ್ರು ಕೂಡ ತನಗೆ ಇಲ್ದಾಗ ಇನ್ನೊಬ್ರಿಗೆ ಕೊಡಲಾರ. ಈ ಕಂಪ್ನಿಗಳ ಕಥೆ ನೋಡಿ ನೀವು. ಇವ್ರಿಗೆ ಲಾಭ ಇಲ್ಲ, ಕಂಪ್ನಿಗಳಿಗೆ ಲಾಭ ಇಲ್ಲ ಅಂದಾಗ ರಾಜಕೀಯ ಪಕ್ಷಕ್ಕೆ ಅವ್ನು ದೇಣಿಗೆ ಕೊಡೋಕ್ಕಾಗತ್ತಾ? ತೊಗೊಳಪ್ಪ, ನಾನು ಲಾಸ್ಟ್ ಸಲ ಆದರೂ ಪರವಾಗಿಲ್ಲ, 100 ಕೋಟಿ ನಂಗೆ ಲಾಸ್ ಆಗಿದೆ, ನೀನೊಂದು 100 ಕೋಟಿ ಇಟ್ಕೋ, 200 ಕೋಟಿ ಇಟ್ಕೋ ಅಂತ ಕೊಡಬೇಕು ಅಂತ ಹೇಳಿದ್ರೆ ಲೂಟಿ ಮಾಡಿರಬೇಕು, ಇಲ್ಲ ದರೋಡೆ ಮಾಡಿರ್ಬೇಕು ಆ ಕಂಪನಿ. ಇವೆರಡೂ ಇಲ್ಲದೆ ಇದ್ದರೆ ಸಾಧ್ಯನೇ ಇಲ್ಲ. ಇಲ್ವಾ? ಅವನ ಲಾಸನ್ನು ತೋರಿಸ್ಕೊಂಡು ಇನ್ಯಾವುದೋ ಲಾಭವನ್ನು ಪಡ್ಕೊಳ್ತಾ ಇದ್ದಾನೆ ಅಂತ. ತನಗೆ ನಷ್ಟ ಆಗಿದ್ದರೂ ಕೂಡ ಒಂದು ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಅವನು ಹಣ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿಂದ ಇನ್ಯಾವುದೋ ಲಾಭವನ್ನು ಪಡೆದುಕೊಳ್ಳುವ ಸಲುವಾಗಿಯೇ ಅವನು ಆ ಕೆಲಸ ಮಾಡಿರಬೇಕು ಅಂತ. ಆ ಕೆಲಸ ಏನು ಅಂದರೆ ಕಿಕ್ ಬ್ಯಾಕ್. ಇದಕ್ಕೆ ಹೇಳಿದ್ದು ಇದು ಅಸಂವಿಧಾನಿಕ. ಚುನಾವಣಾ ಬಾಂಡ್ಗಳಿದೆಯಲ್ಲ, ಸುಪ್ರೀಂ ಕೋರ್ಟ್ ಹೇಳಿರುವಂಥ ಮಾತಿದು, ಅಸಂವಿಧಾನಿಕ ಕ್ರಮ ಇದು ಅಂತ. ಇಡೀ ಎಲೆಕ್ಟ್ರಾಲ್ ಬಾಂಡ್ಗಳ ಬಗ್ಗೆ ಲಾಭ ಇಲ್ಲವಂತೆ, ಆದರೂ ಅವನು ಹೋಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ದೇಣಿಗೆ ಕೊಟ್ಟಂತೆ ಅಂತ. ಲಾಭ ಇಲ್ಲದ ಕಂಪನಿಗಳಿಂದಾನು ಕೂಡ ಕೋಟಿ ಬಾಂಡ್ಗಳ ಖರೀದಿ ನಡೆದಿದೆ. ಶೂನ್ಯ ಲಾಭಾಂಶ, ಝೀರೋ ಪ್ರಾಫಿಟ್ ಹೊಂದಿರತಕ್ಕಂಥ ಕಂಪನಿಗಳು ಕೂಡ ಈ ಬಾಂಡ್ಗಳನ್ನು ಕೊಂಡುಕೊಂಡಿರುವುದು ಯಾಕೆ? 45 ಕಂಪನಿಗಳ ಅನುಮಾನಾಸ್ಪದ ದೇಣಿಗೆ ಬಗ್ಗೆನೇ ಇದೀಗ ಅನುಮಾನ ಶುರುವಾಗಿದೆ. ಲಾಭವೇ ಇಲ್ಲದಂಥ ಕಂಪನಿಗಳು ಬಾಂಡ್ಗಳನ್ನು ಖರೀದಿ ಮಾಡಿರೋದು ಹೇಗೆ ನೋಡಿ. ಇಲ್ಲಿ ಏನಾಗಿದೆ, ವಿತೌಟ್ ಪ್ರಾಫಿಟ್ಸ್ ಬಾಟ್ ಎಲೆಕ್ಟ್ರೋಲ್ ಬಾಂಡ್ಸ್ ಫಾರ್ ಬಿಜೆಪಿ ವರದಿ. ಇದು ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಇದನ್ನು ಯಾವುದೇ ಪ್ರಾಫಿಟ್ ಇಲ್ಲದಿರ್ತಕ್ಕಂಥ ಕಂಪನಿಗಳು ಕೂಡ ಎಲೆಕ್ಟ್ರೋಲ್ ಬಾಂಡ್ಗಳನ್ನು ಖರೀದಿ ಮಾಡಿವೆ ಬಿಜೆಪಿಗಾಗಿ ಅಂತ. ಸಿಂಹಪಾಲು ಬಿಜೆಪಿಗೆ ಇದರಲ್ಲಿ ನೋಡಿ. ಇಲ್ಲಿ ಹೇಳ್ತಾರೆ 33 companies had negative or near zero profits yet donated an aggregate sum of rupees 576.2 crore in electoral bonds ಅಂತ. 576.2 ಕೋಟಿ ಮೊತ್ತದ ಬಾಂಡ್ಗಳನ್ನು ಶೂನ್ಯ ಲಾಭ ಅಥವಾ ಏನು ಲಾಭವೇ ಇಲ್ಲದಂಥ ಕಂಪನಿಗಳು ಖರೀದಿ ಮಾಡಿಕೊಂಡು ಬಿಜೆಪಿ ಅವರಿಗೆ ಕೊಟ್ಟಿವೆ ಅಂತ. ಅಟ್ಲೀಸ್ಟ್ 45 companies with suspicious funding sources donated money to political parties through electoral bonds. The Hindu has found much of the money coming from them went to the ಭಾರತೀಯ ಜನತಾ ಪಾರ್ಟಿ. ಇಂಥ ಕಂಪನಿಗಳಿಂದ ಬಂದಂಥ ಬಹುತೇಕ ಹಣ ಹೋಗಿರೋದು ಬಿಜೆಪಿಗೆ, ಅಂದರೆ ರೂಲಿಂಗ್ ಪಾರ್ಟಿಗೆ ಅಂತ. 75% ಜಾಸ್ತಿ ದೇಣಿಗೆ ಬಿಜೆಪಿಗೆ ಹೋಗಿದೆ. ಇಲ್ಲಿ ಲಾಭನೇ ಇಲ್ಲದೆ ಚುನಾವಣಾ ಬಾಂಡ್ಗಳನ್ನು ಹೇಗೆ ಕಂಪನಿಗಳು ಖರೀದಿ ಮಾಡೋಕ್ಕೆ ಸಾಧ್ಯ? ಒಂದು ಇಡೀ ಮನೆ ನಷ್ಟ ಮಾಡಿಕೊಂಡು ಅವ್ರು ಏನು ಖರೀದಿ ಮಾಡೋಕ್ಕೆ ಏನಿರುತ್ತೆ? ನಷ್ಟ ಅವ್ರ ಬಳಿಲಿದ್ದಾಗ ಹಣ ಇರಲ್ಲ. ನಷ್ಟದ ಕಂಪನಿ ಅಂತ ಹೇಳಿದ್ರೆ ಕಂಪನಿನ ಮಾರ್ಕೊಂಡೇ ಅವನು ಹಣ ಕೊಡಬೇಕಷ್ಟೇ ಅರ್ಥ. ಇಲ್ದಿದ್ರೆ ಅವನು ಕಪ್ಪು ಹಣ ಇಟ್ಕೊಂಡಿದ್ದ, ಅವನು ಮೋಸ ಮಾಡ್ತಿದ್ದ, ಅವನು ಬೇರೆ ದಂಧೆ ನಡೆಸ್ತಾ ಇದ್ದ, ಅವನು ಒಂದು ರೀತಿಯಲ್ಲಿ ಟ್ಯಾಕ್ಸ್ಗಳನ್ನು ಮೋಸ ಮಾಡಿ, ಅಂದರೆ ಸರ್ಕಾರಗಳಿಗೆ ತೆರಿಗೆ ವಂಚನೆ ಮಾಡಿ, ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿ ಪಕ್ಷಗಳಿಗೆ ಲಾಭ ಮಾಡಿಕೊಡ್ತಾ ಇದ್ದ ಅಂತ. ಪಕ್ಷವೇ ಸರ್ಕಾರ ಅಲ್ಲ, ಸರ್ಕಾರವೇ ಪಕ್ಷ ಅಲ್ಲ. ದೇಶ ಬೇರೆ, ಪಕ್ಷ ಬೇರೆ, ಸರ್ಕಾರ ಬೇರೆ ಆಗ್ತವೆ. ಇಲ್ಲಿ ಪಕ್ಷವನ್ನೇ ಎಲ್ಲ ಮಾಡಿಕೊಂಡು ದೇಶ ಅಂಥೇಳಿ ಈ ಥರದ್ದು ನಡೀತಾ. ಲಾಟ್ರಿ ಕಿಂಗ್ ಪಿನ್ ಒಬ್ಬನಿಂದ 106 ಕೋಟಿ ಚುನಾವಣಾ ಬಾಂಡ್ ಖರೀದಿ ಆಗುತ್ತೆ.
ಲಾಟ್ರಿ ಕಿಂಗ್ ಪಿನ್ನು ರೈಡು ಮಾಡ್ತಾರೆ, ದಾಳಿನೂ ಮಾಡ್ತಾರೆ, ಮುಟ್ಟುಗೋಲು ಹಾಕ್ಕೊಳ್ತಾರೆ, ಅವನು ಎಲೆಕ್ಟ್ರಾಲ್ ಬಾಂಡು ಖರೀದಿ ಮಾಡ್ತಾನೆ. ಆನಂತರ ಅವನು ಯಾವ್ಯಾವುದು ಮುಟ್ಟುಗೋಲು ಹಾಕ್ಕೊಂಡಿದ್ರೋ ಎಲ್ಲವನ್ನು ವಾಪಸ್ ಕೊಡ್ತಾರೆ. ಹೈದರಾಬಾದ್ ಮೂಲದ ಕಂಪನಿ ಕೂಡ 106 ಕೋಟಿ ರೂಪಾಯಿಗಳ ಬಾಂಡನ್ನು ಖರೀದಿ ಮಾಡಿದೆ. 100ಕ್ಕಿಂತ ಹೆಚ್ಚು ಲಾಭದಲ್ಲಿದ್ದ ಕಂಪನಿಗಳು ಬಾಂಡನ್ನು ಖರೀದಿ ಮಾಡಿರ್ತವೆ. 85% ಲಾಭವಿರ್ತಕ್ಕಂಥ ಕಂಪನಿಗಳು ಇಲ್ಲಿ BJP ಪಕ್ಷಕ್ಕೆ ದೇಣಿಗೆಯನ್ನು ಕೊಟ್ಟಿವೆ. ಆದರೆ ಲಾಭವೇ ಇಲ್ಲದ ಶೂನ್ಯ ಲಾಭಾಂಶದಲ್ಲಿದ್ದ ಕಂಪನಿಗಳಿಂದಾನೂ ಕೂಡ ಎಲೆಕ್ಟ್ರೋಲ್ ಬಾಂಡ್ಗಳ ಪರ್ಚೇಸ್ ನಡೆದಿದೆ. ಝೀರೋ ಲಾಭ, ಶೂನ್ಯ ಲಾಭವನ್ನು ತೋರಿಸಿದ ಕಂಪನಿಗಳು ಹೇಗೆ ಬಾಂಡನ್ನು ಖರೀದಿ ಮಾಡುವಂಥ ಕೆಲಸ ಕೈ ಹಾಕಿದ್ವು? ಇವುಗಳಿಗೆ ಬಾಂಡ್ನ ಉಸಾಬರಿ ಯಾಕೆ ಬೇಕಾಗಿತ್ತು ಅಂತ ದಿ ಹಿಂದೂ ಪತ್ರಿಕೆ ವರದಿ ಪ್ರಕಾರ ನಷ್ಟದಲ್ಲಿರುವ 45 ಕಂಪನಿಗಳ ವ್ಯವಹಾರದ ಮೇಲೆ ಇದೀಗ ಅನುಮಾನ ಶುರುವಾಗಿದೆ. IT ರಿಟರ್ನ್ಸ್ನಲ್ಲಿ ಇವ್ರೇನು ಮಾಡ್ತಾರೆ ನೋಡಿ, ಇದ್ರ ಹೇಗೆ ಮ್ಯಾಚ್ ಮಾಡೋದು ಅಂದರೆ, ಒಂದು ಕಂಪನಿಯಪ್ಪ ಅವ್ರೇನು ಮಾಡ್ತಾರೆ, ಬಾಂಡ್ ತೊಗೊಂಡಿದ್ದಾರೆ. ಒಂದು XYZ ಅನ್ನೋ ವ್ಯಕ್ತಿ ಹೋಗಿ ಬಾಂಡ್ ತೊಗೊಳ್ತಾನೆ. ಬ್ಯಾಂಕಿಗೆ ಮಾತ್ರ ಗೊತ್ತಿರುತ್ತೆ ಯಾರು ಬಾಂಡ್ ತೊಗೊಂಡ ಇವನು ಅಂತ. ಮಧ್ಯದಲ್ಲಿ ಎಷ್ಟು ಕೈ ಬೇಕಾದರೂ ಬದಲಾಯಿಸಬಹುದು. ಇನ್ನೊಬ್ಬರಿಗೆ ಅವ್ನ ಪಾರ್ಟಿಗೆ ಅವ್ನು ಡೊನೇಟ್ ಮಾಡ್ತಾನೆ, ಅದನ್ನು ಅಲ್ಲೂ ಕೂಡ ತೊಗೊಳ್ತಾರೆ. ಆದರೆ ಈ ಖರೀದಿ ಮಾಡಿದ್ದವನ ಹೆಸರನ್ನು ಇವ್ರು ಹೇಳಬೇಕು, ಇಲ್ಲ ಅವ್ರು ಹೇಳಬೇಕು. ಇದನ್ನೇ ಸುಪ್ರೀಂ ಕೋರ್ಟ್ ಹೇಳ್ತು, ನಿನ್ನ ಅದನ್ನು ರಿವೀಲ್ ಮಾಡಪ್ಪ ನೀನು SBI ಅಂತ ಹೇಳಿ. ರಿವೀಲ್ ಮಾಡಿದ್ರು, ಕಂಪ್ನಿ ಗೊತ್ತಾಯ್ತು ಈಗ. ಆದರೆ ಈ ಕಂಪ್ನಿದು IT ಫೈಲ್ ಮಾಡಿರ್ತಾರಲ್ವಾ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಫೈಲ್ ಮಾಡಿರ್ತಾರಲ್ವಾ, ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಹೇಳಬೇಕು. ಏಕೆಂದರೆ ಲಾಭ ತೋರಿಸ್ದಾಗ ಏನಾಗುತ್ತೆ, ಆದಾಯ ತೆರಿಗೆ ಇಲಾಖೆಗೆ ತನ್ನ ಲಾಭಾಂಶದಲ್ಲಿ ಇಷ್ಟು % ತೆರಿಗೆ ಅಂತ ಕಟ್ಟಬೇಕಾಗತ್ತೆ ಅವನು. ಅಲ್ಲಿ ಚೆಕ್ ಮಾಡಿದ್ರೆ IT ರಿಟರ್ನ್ಸಲ್ಲಿ ಏನು ಪ್ರಾಫಿಟ್ ಇಲ್ಲ ಸ್ವಾಮಿ, ಝೀರೋ ಪ್ರಾಫಿಟ್ ಸ್ವಾಮಿ ಅಂತ. ಇದೇ ಝೀರೋ ಪ್ರಾಫಿಟ್ ಸ್ವಾಮಿ ಕಂಪ್ನಿಗಳಿದೆಯಲ್ಲ, ಇವ್ರು ಹೋಗ್ಬಿಟ್ಟು ನೀವು ಪಾರ್ಟಿಗೆ ಇವ್ರು ಫಂಡ್ ಮಾಡಿದ್ದಾರಲ್ಲ ಎಲೆಕ್ಟ್ರಾಲ್ ಬಾಂಡ್ಗಳ ಮೂಲಕವಾಗಿ, ಅದನ್ನು ಚೆಕ್ ಮಾಡಿದ್ರೆ ಅಲ್ಲಿ ಕೋಟಿ ಕೋಟಿ ದೇಣಿಗೆ. ಇಲ್ಲಿ ಝೀರೋ ತೋರಿಸೋದು, ಅಲ್ಲಿ ಪಾರ್ಟಿಗಳಿಗೆ ಡೊನೇಟ್ ಮಾಡಿಬಿಡೋದು, ಕಿಕ್ ಬ್ಯಾಕನ್ನು ಪಡ್ಕೊಳ್ಳೋದು. ಆ ಡೀಲು, ಈ ಡೀಲು, ಆ ಒಪ್ಪಂದ, ಈ ಒಪ್ಪಂದ, ಆ ಕಾಮಗಾರಿ, ಈ ಕಾಮಗಾರಿ, ಅಭಿವೃದ್ಧಿ. ಓಹೋಹೋ, ಈ ಅಭಿವೃದ್ಧಿ ಕಥೆ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಕಥೆ ಅದು. ಅಭಿವೃದ್ಧಿ ಕಥೆ ಇನ್ನೊಂದಿನ ಮಾತಾಡೋಣ ಅದ್ರ ಬಗ್ಗೆ. ಇವುಗಳು ಹೇಗೆ ಇಷ್ಟೊಂದು ಬಾಂಡ್ಗಳನ್ನು ಖರೀದಿ ಮಾಡಿದ್ರು, ಎಲ್ಲಿಂದಪ್ಪ ದುಡ್ಡು ಬಂತು? ಝೀರೋ ಪ್ರಾಫಿಟ್ ಅಂತ IT ರಿಟರ್ನ್ಸಲ್ಲಿ ಸಿಕ್ಕಿದಾಗ ಈ ಬಾಂಡ್ಗಳಲ್ಲಿ ಕೋಟಿ ಕೋಟಿ. 33 ಶೂನ್ಯ ಲಾಭಾಂಶದ ಕಂಪನಿಗಳು ನೋಡ್ಕೊಳ್ಳಿ, 33 ಕಂಪನಿ ಝೀರೋ ಪ್ರಾಫಿಟ್ ತೋರಿಸಿರೋದು. IT ಇಲಾಖೆಗೆ 572.2 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು 33 ಕಂಪನಿಗಳು ಖರೀದಿ ಮಾಡಿವೆ. ಇದರಲ್ಲಿ 75% ಅಂದರೆ 434.2 ಕೋಟಿ BJP ಒಂದೇ ಒಂದು ಪಾರ್ಟಿಗೆ ದೇಣಿಗೆ ಹೋಗಿದೆ. 33 ಕಂಪನಿಗಳು 1 ಲಕ್ಷ ಕೋಟಿಗಿಂತ ಹೆಚ್ಚಿನ ನಷ್ಟದಲ್ಲಿರ್ತಕ್ಕಂಥ ಕಂಪನಿಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ಇಲ್ಲಿ ಇವರು ಝೀರೋ ಲಾಭಾಂಶ ಇದು ಒಂದು ಭಾಗ, ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಥರ, ನನಗೆ ಯಾವುದು ಲಾಭನೇ ಬರಲ್ಲ ಸ್ವಾಮಿ ಒಂದು ಭಾಗ. ನಷ್ಟದಲ್ಲೂ ಇರ್ತವೆ ಕಂಪನಿಗಳು, ಸ್ವಾಮಿ ಅಸಲೇ ಇಲ್ಲ ನನಗೆ, ಎಲ್ಲ ಕಳ್ಕೊಳ್ತಾ ಇದ್ದೀನಿ, ನನ್ನ ಕಂಪ್ನಿ ಮುಚ್ಚೋ ಸ್ಟೇಜಲ್ಲಿದೆ ಅಂತ ಹೇಳ್ತಾರಲ್ಲ. ನಷ್ಟದಲ್ಲಿರುವ ಕಂಪನಿಗಳು 33 ಕಂಪನಿ ಆ ಥರದವು. 1 ಲಕ್ಷ ಕೋಟಿ. ಈ 1 ಲಕ್ಷ ಕೋಟಿ ನಾನು ನಿಮ್ಗೆ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, 1 ಲಕ್ಷ ಕೋಟಿಯಿಂದ 1 ಲಕ್ಷ ಕೋಟಿ, ಒಂದು 50,000 ಕೋಟಿಯಿಂದನೇ ಅನೇಕ ಯೋಜನೆಗಳಿಗೆ ಹಣ ಹೋಗ್ತಿದೆ ಅಂತ ಅಂದ್ಕೊಳ್ಳೋಣ ಒಂದು ರಾಜ್ಯದಲ್ಲಿ, ಜನಕಲ್ಯಾಣ ಯೋಜನೆಗಳು ಅಂತ. 2 ವರ್ಷಕ್ಕಾಗ್ಬಿಡುತ್ತೆ ಇದು. 2 ವರ್ಷಕ್ಕಾಗುವಷ್ಟು ಲಾಸನ್ನು ಇವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ರಾಜ್ಯವನ್ನು 2 ವರ್ಷಗಳ ಕಾಲ ಜನಕಲ್ಯಾಣ ಯೋಜನೆಗಳಿಗೆ ಬಳಸಬಹುದಾದ ಹಣ 1 ಲಕ್ಷ ಕೋಟಿ, ಅದನ್ನು ಲಾಸ್ ಮಾಡ್ಕೊಂಡಿರೋ ಕಂಪ್ನಿಗಳು ಕೂಡ ಬಾಂಡ್ ಕೊಂಡ್ಕೊಂಡ್ಬಿಟ್ರಂತೆ, ಬಾಂಡ್ ಕೊಟ್ಬಿಟ್ರಂತೆ. ದುಡ್ಡು ಎಲ್ಲಿಂದ ಬಂತಪ್ಪ ಪ್ರಶ್ನೆ ಇದು. ಅಕ್ರಮ ಹಣ ವರ್ಗಾವಣೆಯಿಂದ ಬಾಂಡ್ ಖರೀದಿ ಮಾಡಿರುವ ಬಗ್ಗೆ ಅನುಮಾನ ಇದೆ. ಹಣಕಾಸಿನ ಅಕ್ರಮ ವರ್ಗಾವಣೆ, ಇಲ್ಲೇನು ಬರಬೇಕವಾಗ, ED ರೇಡ್ಗಳಾಗಬೇಕು, ದಾಳಿ ಆಗಬೇಕಲ್ವೇನ್ರಿ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆದಾಗ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಡಿಯಲ್ಲಿ ಬರುತ್ತೆ. ಒಂದು ಕಂಪನಿ ತಾನು ಸಂಪಾದನೆ ಮಾಡಿರುವ ಲಾಭಾಂಶಕ್ಕೆ ತೆರಿಗೆ ಕಟ್ಟದೇ ಇದ್ದಾಗ ಅಲ್ಲಿ IT ಇಲಾಖೆ ತನ್ನ ಕೆಲಸವನ್ನು ಮಾಡಬೇಕಾಗತ್ತೆ, ತೆರಿಗೆ ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕಾರ ಈ ರೀತಿ ಅಕ್ರಮ ಹಣ ವರ್ಗಾವಣೆ ಆದಾಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಅವರು ಆ್ಯಕ್ಷನ್ ತೆಗೆದುಕೊಳ್ಳಬೇಕು. ಇದೇನು ಆ್ಯಕ್ಷನ್ ಆದಂಗೆ ಕಾಣಿಸ್ತಾ ಇಲ್ಲ. ಡೊನೇಷನಲ್ಲಿ ಹೋಗ್ಬಿಟ್ಟಿದ್ರೆ ಯಾಕೆ ಆ್ಯಕ್ಷನ್ ಆಗುತ್ತೆ? 45 ಕಂಪ್ನಿಗಳು ಇಂಥ ಕೆಲಸ ಮಾಡಿವೆ ಅಂಥೇಳಿ ಒಂದು ಆಘಾತಕಾರಿ ವರದಿ ಇದೀಗ ಆಚೆ ಬಂದಿದೆ.